ಹಾಯ್ ಫ್ರೆಂಡ್ಸ್, ಮಯ ಕಲಿಕೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಕೋದಂಡರಾಮಪುರದಲ್ಲಿರುವ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಇವತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ವೈಕುಂಠ ಏಕಾದಶಿ ಅಲ್ವಾ. ನಮ್ಮ ಗೋವಿಂದನ ದರ್ಶನ ಪಡೆದು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ದೇವಸ್ಥಾನ ಬಂದು ಕೋದಂಡರಾಮಪುರದಲ್ಲಿರೋದು. ಈ ದೇವಸ್ಥಾನದ ಹೆಸರು ಬಂದು ಕೋದಂಡರಾಮ ಭಜನೆ ಮಂದಿರ ಅಂತ ಕರೀತಾರೆ. ಬನ್ನಿ ಈಗ ದೇವಸ್ಥಾನದ ಒಳಗೆ ಹೋಗೋಣ. ಈ ದೇವಸ್ಥಾನದಲ್ಲಿ ಕೂಡ ಗಂಗಮ್ಮ ದೇವಿ ನೆಲೆಸಿದ್ದಾರೆ. ಈ ದೇವಸ್ಥಾನದಲ್ಲಿ ಎಡಭಾಗದಲ್ಲಿ ಬಂದು ಗಂಗಮ್ಮ ದೇವಿ ಇದ್ದಾರೆ. ನೋಡಿ ಎಷ್ಟು ಅಲಂಕಾರಿಕವಾಗಿ ಗಂಗಮ್ಮ ಮಾತೆ ಕಾಣುತ್ತಿದ್ದಾರೆ ಅಂತ. ಪಕ್ಕದಲ್ಲಿ ಬಂದರೆ ಬಲಮುರಿ ವಿನಾಯಕ ಸನ್ನಿಧಿ ಇದೆ. ನಾವು ಗಂಗಮ್ಮ ದೇವಿ ಮತ್ತು ವಿನಾಯಕರ ದರ್ಶನ ಪಡೆದು ಈಗ ಒಳಗೆ ಹೋಗೋಣ ನಮ್ಮ ಶ್ರೀಮನ್ನಾರಾಯಣರ ದರ್ಶನ ಪಡೆಯಲು. ಒಳಗೆ ತುಂಬ ಜನ ದರ್ಶನಕ್ಕಾಗಿ ಸಾಲಾಗಿ ನಿಂತಿದ್ದಾರೆ ನೋಡಿ. ಎಲ್ಲರೂ ತಮ್ಮ ತಮ್ಮ ಕುಟುಂಬದವರಿಗೆ ಅರ್ಚನೆ ಮಾಡಿಸುತ್ತಾ ತುಳಸಿಯನ್ನು ಅರ್ಪಿಸುತ್ತಾ ನಾರಾಯಣ ದರ್ಶನ ಪಡೆಯುತ್ತಿದ್ದಾರೆ. ಮತ್ತು ಅರ್ಚಕರು ಕೂಡ ತುಂಬು ಹೃದಯದಿಂದ ಭಕ್ತಾದಿಗಳ ಪೂಜೆಗಳನ್ನು ಮಾಡುತ್ತಿದ್ದಾರೆ. ಹಾಗೆ ನಾನು ಸ್ನೇಹಿತರೆ ಇಲ್ಲಿ ವಿಡಿಯೋ ಮಾಡೋದನ್ನು ಕೂಡ ಅವರ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿದ್ದೆ. ಅವರು ತುಂಬು ಹೃದಯದಿಂದ ನನಗೆ ಪ್ರೋತ್ಸಾಹಿಸಿದರು. ಹಾಗೆ ನಾನು ಗಮನಿಸಿದಾಗ ಈ ಅರ್ಚಕರು ಯಾವುದೇ ಕೋಪವಿಲ್ಲದೆ ಎಲ್ಲ ಭಕ್ತಾದಿಗಳನ್ನು ಆತ್ಮೀಯವಾಗಿ ಮಾತಾಡಿಸಿ ಕಳಿಸುತ್ತಿದ್ದರು. ಇದನ್ನು ನೋಡಿ ನನಗಂತೂ ತುಂಬ ಖುಷಿಯಾಯಿತು ಸ್ನೇಹಿತರೆ. ಬನ್ನಿ ಈಗ ನಾವು ಶ್ರೀಮನ್ನಾರಾಯಣರ ದರ್ಶನ ಪಡೆಯೋಣ. ಈ ಏಕಾದಶಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ವ್ರತಗಳಂತೆ ಏಕಾದಶಿ ವ್ರತನೂ ಒಂದು. ಈ ಏಕಾದಶಿ ದಿನ ಶ್ರೀಮನ್ನಾರಾಯಣರಿಗೆ ತುಂಬ ಪ್ರಿಯವಾದದ್ದು. ಈ ಏಕಾದಶಿ ದಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಉಪವಾಸವಿದ್ದು ಎಲ್ಲರೂ ಶ್ರೀಮನ್ನಾರಾಯಣರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಏಕಾದಶಿ ದಿನ ಉಪವಾಸವಿರುವುದರಿಂದ ನಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಬಹುದು. ವರ್ಷದಲ್ಲಿ ಒಟ್ಟು 24 ಏಕಾದಶಿ ಬರುತ್ತದೆ. ಅದರಲ್ಲಿ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಇದು. 7 ಜನ್ಮಗಳ ಪಾಪ ಕರ್ಮಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಸಂಪಾದಿಸುವ ದಿನವೇ ಈ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಯನ್ನು ಮೋಕ್ಷದಾಯಕ ಏಕಾದಶಿ ಅಂತಲೂ ಕರೀತಾರೆ. ಮತ್ತು ಈ ವೈಕುಂಠ ಏಕಾದಶಿಯನ್ನು ಪುತ್ರದಾಯಕ ಏಕಾದಶಿ ಅಂತಲೂ ಕರೀತಾರೆ ಸ್ನೇಹಿತರೆ. ಪುತ್ರದಾಯಕ ಏಕಾದಶಿ ಅಂದರೆ ಮಗನನ್ನು ಕೊಡುವ ಏಕಾದಶಿ ಅಂತ. ಏಕಾದಶಿಯಂದು ಶ್ರೀ ಮಹಾವಿಷ್ಣುವಿನ ವಾಸಸ್ಥಾನವಾದ ವೈಕುಂಠ ದ್ವಾರ ತೆರೆಯುತ್ತದೆ. ಹಾಗಾಗಿ ಈ ಏಕಾದಶಿ ತುಂಬ ಶ್ರೇಷ್ಠವಾದದ್ದು ಅಂತ ಭಕ್ತಾದಿಗಳಲ್ಲಿ ಭಾವನೆ ಮತ್ತು ನಂಬಿಕೆ ಇದೆ. ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ಸ್ನೇಹಿತರೆ. ಈ ದಿನ ಶ್ರೀಮನ್ನಾರಾಯಣ ದರ್ಶನ ಪಡೆದು ತುಳಸಿನ ದೇವರಿಗೆ ಅರ್ಪಿಸಿದರೆ ತುಂಬ ಶ್ರೇಷ್ಠವಾದದ್ದು. ಈ ದಿನ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅನ್ನ ಹುಳಿ ಸೇವಿಸಬಾರದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಾ ದಿನಪೂರ್ತಿ ಉಪವಾಸವಿದ್ದು ಶ್ರೀಮನ್ನಾರಾಯಣರ ಕೃಪೆಗೆ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ನೀವು ಈ ದಿನ ಎಷ್ಟು ದೇವರ ಸ್ಮರಣೆ ಮಾಡುತ್ತೀರೋ ಅಷ್ಟು ಪುಣ್ಯ ಸಿಗುತ್ತದೆ. ಏಕಾದಶಿ ದಿನ ಉಪವಾಸವಿದ್ದು ಮಾರನೇ ದಿನ ದ್ವಾದಶಿಯಂದು ಬೆಳಗ್ಗೆ 9 ಗಂಟೆಯೊಳಗಾಗಿ ಊಟವನ್ನು ಮಾಡುವ ಸಂಪ್ರದಾಯವಿದೆ. ಈ ರೀತಿಯ ಆಚರಣೆಯಿಂದ ಮೋಕ್ಷ ದೊರೆಯುತ್ತದೆ. ಬನ್ನಿ ಈಗ ಇಲ್ಲಿರುವ ರಾಮ, ಸೀತಾ, ಲಕ್ಷ್ಮಣ ಮತ್ತು ನಮ್ಮ ಹನುಮಾನರ ದರ್ಶನ ಪಡೆಯೋಣ. ಈ ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ನಮ್ಮ ಸುಬ್ರಹ್ಮಣ್ಯ ದೇವರಿದ್ದಾರೆ. ಅವರ ದರ್ಶನವೂ ಮಾಡೋಣ ಬನ್ನಿ ಸ್ನೇಹಿತರೆ. ಹಾಗೆ ದೇವಸ್ಥಾನದ ಹಿಂಭಾಗದಿಂದ ಬಂದು ಎಡಕ್ಕೆ ತಿರುಗಿದರೆ ಕರಿಮಾರಿಯಮ್ಮ ಸನ್ನಿಧಿ ಇದೆ. ಈಗ ನಾವು ವೈಕುಂಠ ದ್ವಾರದ ಒಳಗೆ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ ನಮ್ಮ ಶ್ರೀಮನ್ನಾರಾಯಣರು ಎಷ್ಟು ಅಲಂಕಾರಿಕವಾಗಿ ಇದ್ದಾರೆ ಅಂತ. ನಾವು ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಉಪವಾಸವಿಲ್ಲದಿದ್ದರೂ ಈ ಒಂದು ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದರೆ 24 ಏಕಾದಶಿ ಉಪವಾಸ ಮಾಡಿದ ಫಲ ನಮಗೆ ದೊರಕುತ್ತದೆ ಸ್ನೇಹಿತರೆ. ಕೊನೆಯದಾಗಿ ಭಕ್ತಾದಿಗಳಿಗೆ ತೀರ್ಥ ಮತ್ತು ಪ್ರಸಾದ ವಿನಿಯೋಗಿಸಿದರು ಸ್ನೇಹಿತರೆ.
ಈ ವೈಕುಂಠ ಏಕಾದಶಿಯ ಮಹತ್ವದ ವಿಷಯ ನೀವು ತಿಳಿದುಕೊಂಡು ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಆದ ಸ್ಮಯ ಕಲಿಕೆಗೆ ಒಂದು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.